ಹ್ಞೂ like it. Super. ಒಳ್ಳೆ ಹಲಸಿನಕಾಯಿ ಹಪ್ಪಳ, ಒಳ್ಳೆ ಗರಮ ಗರಮ ಇದೆ, ಖಾರ ಉಪ್ಪು ಎಲ್ಲ ಸರಿ ಇದೆ. ಹಲಸಿನಕಾಯಿ ಬೆಳೆದಿದೆ ನಮ್ಮ ಮರದಲ್ಲಿ, ಹೋಗುವ ಕೊಯ್ಯುವ ನಾವು. ಒಂದು ಹಲಸಿನಕಾಯಿದ್ದು ಹಪ್ಪಳ ಮಾಡುವ ಆಗದ? ಹಾಂ, ನೀನು ಸೇರ್ತೀಯಲ್ಲ ಹಪ್ಪಳ ಮಾಡಲಿಕ್ಕೆ, ಕೊಯ್ಯುವ ಆದರೆ ಹೋಗುವ. ಬುಡಕ್ಕೆ ಹೆಂಗೆ ಮಾಡೋದು ಒಳ್ಳೆ ಹಲಸಿನಕಾಯಿ ಒಳ್ಳೆ ಬೆಳೆದಿದೆ. ಇವತ್ತು ಹಪ್ಪಳ ಮಾಡುವ ಅಂತೇಳಿ ಒಂದು 50-60 ಹಪ್ಪಳ ಆದಿತ್ತಿದಲ್ಲಿ. ತುಂಬ ದೊಡ್ಡ ಹಲಸಿನಕಾಯಿ ಅಲ್ಲ ನೋಡು. ಅದೇ ಹಲಸಿನಕಾಯಿ ಎಲ್ಲ ಕಟ್ ಮಾಡಿ ಅದನ್ನು ಸೊಳ್ಳೆ ಎಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ನಾನು ಕಟ್ ಮಾಡ್ತೇನೆ ಮೊದಲು. ಹಾಂ, ಒಳ್ಳೆ ಬೆಳೆದಿದೆ ನೋಡಿ. ನೋಡಿದರೆ ಮೇಣವನ್ನೆಲ್ಲ ಹೀಗೆ ತೆಗೆದುಕೊಳ್ಳುವ, ಇಲ್ಲದ ಕೈಗೆಲ್ಲ ಹಿಡಿತಾರೆ. ಮೇಣ ತುಂಬ ಇದೆ ಇದರಲ್ಲಿ. ಹಲಸಿನಕಾಯಿ ಹಪ್ಪಳ ಮಾಡಲಿಕ್ಕೆ ಒಳ್ಳೆ ಬೆಳೆದು ಸಿಕ್ಕಬೇಕು ಹಲಸಿನಕಾಯಿ. ಒಂದು 3-4 ಜನ ಇದ್ದರೆ ಹಪ್ಪಳ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದು ಹಲಸಿನಕಾಯಿ ಹಪ್ಪಳೆಲ್ಲ ಒಬ್ಬರಿಂದನೇ ಮಾಡಿ ಆಗೋದಲ್ಲ. 2-3 ಜನ, 3 ಜನ ಆದರೂ ಬೇಕು ಕನಿಷ್ಠ. ನೋಡಿ, ಹೀಗೆ ತೆಗೆದು ಹಾಕಿದರೆ ಆಯ್ತು ನೋಡಿ. ಒಳ್ಳೆ ಬೆಳೆದ ಹಲಸಿನಕಾಯಿ ಆದರೆ ಅದಕ್ಕೆ ಕಟ್ ಮಾಡಿ ಸೊಳ್ಳೆ ತೆಗಿಲಿಕ್ಕೂ ಸುಲಭ ಆಗ್ತದೆ. ನೋಡಿ, ಈ ರೀತಿಯಾಗಿ ಕ್ಲೀನ್ ಮಾಡಿದರೆ ಆಯಿತು. ಅದರ ಬೀಜ ಎಲ್ಲ ಹಾಕೋದು ಬೇಡ. ನೋಡಿ, ಸೊಳ್ಳೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನಿದನ್ನು ಬೇಯಲಿಕ್ಕೆ ಹಾಕುವ. ನಾನು ಇಡ್ಲಿ ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೇನೆ. ಈ ರೀತಿ ಸ್ವಲ್ಪ ನೀರು ಹಾಕಿ, ನೀರೆಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಈ ಪಾತ್ರೆಯಲ್ಲಿ ಕ್ಲೀನ್ ಮಾಡಿದ ಹಲಸಿನಕಾಯಿ ಸೊಳೆಯನ್ನು ಹಾಕಿ ಬೇಯಿಸುವ. ಈ ಹಲಸಿನಕಾಯಿ ಸೊಳೆಯನ್ನು ಈ ರೀತಿಯಾಗಿ ಇದರಲ್ಲಿ ಹಾಕ್ಕೊಂಡು ಬೇಯಿಸಿದ್ರೆ ಆಯಿತು. ಬೆಂದ ನಂತರ ಕಲ್ಲಿಗೆ ಹಾಕಿ ರುಬ್ಬುವಂಥದ್ದು. ಒಂದು 1/4 ಗಂಟೆ ಇದ್ದರೆ ಸಾಕು ಬೇಯಲಿಕ್ಕೆ. ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳು, ಜಾಸ್ತಿ ಹಾಕೋದು ಬೇಡ, ಅಷ್ಟು ಉಪ್ಪು ಇದ್ದರೆ ಸಾಕು. ಹಾಗೆ ಒಂದು ಸ್ವಲ್ಪ 1-2-3 ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ,
ಹಾಗೊಂದು 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ. ಇದನ್ನು ಪುಡಿ ಮಾಡಿಕೊಳ್ಳುವ ಈ ರೀತಿಯಾಗಿ. ಅದು ಕಲ್ಲಲ್ಲೇ ಈಗ ಗ್ರೈಂಡ್ ಮಾಡಿದರೆ ಅದು ಪುಡಿ ಆಗ್ತದೆ. ಇದು ಮಸಾಲೆ ಹಾಕೋದೇನು ಮಾಡ್ಬೋದು, ಬರೀ ಉಪ್ಪು ಹಾಕಿ ಮಾಡ್ಬೋದು ಹಪ್ಪಳ. ಬರೀ ಉಪ್ಪು ಹಾಕಿದರೂ ಸಾಕು. ಆದರೆ ನಾನು ಸ್ವಲ್ಪ ಖಾರ ಇರಲಿ ಅಂತೇಳಿ ಸ್ವಲ್ಪ ಮೆಣಸಿನ ನೋಡಿ ಕೊತ್ತಂಬರಿ ಹಾಕಿದ್ದೆ. ಇದರಲ್ಲಿ ಒಂದು ಅರ್ಧ ಮಸಾಲೆಯನ್ನು ನಾವು ತೆಗೆಯುವ. ಯಾಕೆಂದರೆ ಒಂದೇ ಸಲ ಕಲ್ಲಿಗೆ ಹಾಕಿ ರುಬ್ಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಲಸಿನಕಾಯಿ ಸೊಳ್ಳೆ ಇದೆ ಅದರಲ್ಲಿ. ಒಂದೇ ಸಲ ಹಾಕಿ ರುಬ್ಬಲಿಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೋಸ್ಕರ ಒಂದು 2 ಸಲ ಹಾಕ್ಕೊಂಡು ರುಬ್ಬಿದ್ರೆ ಆಯಿತು. ಒಂದು 20 ನಿಮಿಷ ಆಯಿತು ಸ್ಟವ್ ಮೇಲೆ ಇಟ್ಟು. ನೋಡಿ ಚೆಂದ ಬೆಂದಿದೆ. ಇದರಲ್ಲಿ ಒಂದು ಅರ್ಧ ತೆಗೆದು, ಫುಲ್ಲು ಬೇಡ, ಒಂದು ಅರ್ಧ ತೆಗೆದು ಕಲ್ಲಿಗೆ ಹಾಕ್ಕೊಂಡು ರುಬ್ಬುವ. ಅಂದರೆ ಒಮ್ಮೆಲೆ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ ಅದು ಕಲ್ಲಲ್ಲಿ. ಅದಕ್ಕೋಸ್ಕರ 2 ಸಲ ರುಬ್ಬಿದರೆ ಏನು ಅಂದರೆ ಮತ್ತೊಂದು ಸಲ ಹಾಕ್ಕೊಂಡು ರುಬ್ಬಿದರೆ ಸುಲಭ ಆಗ್ತದೆ. ಇದನ್ನು ಹೀಗೆ ಮುಚ್ಚಿಡುವ, ಇಲ್ಲಂತಾದರೆ ಅದು ತಣಿದ್ರೆ ಗಟ್ಟಿ ಆಗ್ತದೆ ಸೊಳ್ಳೆ ಎಲ್ಲ. ಕಲ್ಲಿಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಬಿದರೆ ಆಯಿತು. ಹಲಸಿನಕಾಯಿ ಹಪ್ಪಳ ಮಾಡಲಿಕ್ಕಿದೆ ಅಲ್ಲ, ಹೀಗೆ ರುಬ್ಬುವಂಥದ್ದೊಂದು ದೊಡ್ಡ ಕೆಲಸ. ಬಾಕಿ ಆದರೂ ಅಷ್ಟು ದೊಡ್ಡ ಕೆಲಸ ಅಲ್ಲ. ಈ ಕಲ್ಲಿಗೆ ಹಾಕಲು ರುಬ್ಬುವಕ್ಕಲ್ಲ, ಒಳ್ಳೆ ಶಕ್ತಿ ಬೇಕು ಮಾತ್ರ. ಅದು ಚೆಂದ ಸಣ್ಣ ಆಗಬೇಕು, ಇಲ್ಲಂತಾದರೆ ಹಪ್ಪಳ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಇದೊಳ್ಳೆ ಬೆಳೆದ ಹಲಸಿನಕಾಯಿ, ಹಾಗಾಗಿ ತೊಂದರೆ ಇಲ್ಲ. ನೋಡಿ ಇದು ಸಣ್ಣದು ಸಾಕು, ತೆಗೆಯುವ ಇದನ್ನು. ನೋಡಿ ಇದು ಅಡಿಕೆ ಮರದ ಹಾಳೆ, ಅದನ್ನು ಈ ರೀತಿಯಾಗಿ ತೆಗೆದುಕೊಳ್ಬೋದು, ಸುಲಭ ಆಗ್ತದೆ. ಮತ್ತು ಕೈಯಿಂದ ತೆಗಿಲಿಕ್ಕೆಲ್ಲ ಆಗೋದಿಲ್ಲ, ಅದು ಕೈಗೆಲ್ಲ ಅಂಟುತ್ತದೆ. ಇನ್ನೊಂದು ಪ್ರತಿ ಇದೆ ರುಬ್ಬಲಿಕ್ಕೆ, ಅದನ್ನು ಹಾಕಿ ರುಬ್ಬುವ. ಈಗ ಈ ಮಸಾಲೆಯನ್ನು ಹಾಕ್ಕೊಳ್ಳುವ. ನೋಡಿ ಸ್ಟವ್ ಆಫ್ ಮಾಡುವ. ಹಲಸಿನಕಾಯಿ ಚೆಂದ ಬೆಳೆದಿದೆ ಇದು, ಅಲ್ಲಿ ಹಪ್ಪಳಕ್ಕೆ ಸೂಪರ್. ಕೆಲಸ ಇರೋದು ಕಲ್ಲಲ್ಲಿ ಹಾಕಿ ರುಬ್ಬಲಿಕ್ಕೆ.
ಇದನ್ನು ಕಲ್ಲಿಗೆ ಹಾಕೊಳ್ಳುವ. ಅಂದರೆ ಹಲಸಿನಕಾಯಿ ಇದೆಯಲ್ಲ, ಬಿಸಿ ಬಿಸಿಗೆ ಬೇಯಿಸಿ ಬಿಸಿ ಬಿಸಿ ಇರುವಾಗಲೇ ರುಬ್ಬು, ಇಲ್ಲಂತಂದರೆ ಮತ್ತೆ ರುಬ್ಬಲಿಕ್ಕೆ ಆಗೋದಿಲ್ಲ. ನೋಡಿ ಇದು ಸಣ್ಣ ಆಯಿತು, ತೆಗೆಯುವ ನಾವು. ಈ ರೀತಿಯಾಗಿ ಉಂಡೆ ಮಾಡ್ಕೊಂಡ್ರೆ ಆಯಿತು. ತುಂಬ ದೊಡ್ಡ ದೊಡ್ಡ ಉಂಡೆ ಮಾಡೋದು ಬೇಡ, ಒಂದು ಮೀಡಿಯಮ್ ಹದಕ್ಕೆ ಉಂಡೆ ಮಾಡಿದರೆ ಆಯಿತು. ತುಂಬ ದೊಡ್ಡ ಮಾಡಿದರೆ ಹಪ್ಪಳ ದೊಡ್ಡದಾಯಿತು. ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿದರೆ ಆಯಿತು. ಕೈಗೆ ಎಣ್ಣೆ ಸವರಲಿಲ್ಲ ಅಂದರೆ ಅದು ಕೈಗೆಲ್ಲ, ಅದು ಹಿಟ್ಟೆಲ್ಲ ಕೈಗೆಲ್ಲ ಹಿಡಿತದೆ, ಉಂಡೆ ಮಾಡಲಿಕ್ಕೆ ಬರೋದಿಲ್ಲ. ಉಂಡೆ ಒಳ್ಳೆ ನುಣ್ಣಗಾದರೆ ಹಪ್ಪಳ ಕೂಡ ಅಷ್ಟು ನೈಸಾಗ್ತದೆ ಹಪ್ಪಳ. ನೋಡಿ, ಇದು ಪೂರಿ ಎಲ್ಲ ಮಾಡುವ ಮಣೆ, ಚಪಾತಿ ಮಣೆ ಅಂತ ಹೇಳ್ತಾರೆ. ಅದರಲ್ಲೊಂದು ಪ್ಲಾಸ್ಟಿಕ್ ಶೀಟಿಗೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಈ ರೀತಿಯಾಗಿ ಉಜ್ಜಿದ್ರೆ ಆಯ್ತು. ಅದರ ಮೇಲೆ ಅಷ್ಟಾಗುವ ಎಣ್ಣೆ ಇದಕ್ಕೆ ಕೂಡ ಹಿಡಿತದೆ. ಇನ್ನು ಇದರ ಮೇಲೆ ಒಂದು ಉಂಡೆ ಹೀಗೆ ಇಟ್ಟು ಈ ರೀತಿಯಾಗಿಟ್ಟು ಹಪ್ಪಳ ಹೊತ್ತಿದ್ರೆ ಆಯಿತು. ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ತುಂಬ ತೆಳುವಾದಿತ್ತು. ರೌಂಡ್ ಬರಲಿಲ್ಲ, ಕಟ್ಟು ಕಟ್ಟಾಯಿತು. ನೋಡಿ ಸಾಕಿದೆ. ಇದನ್ನು ಅದರ ಮೇಲೆ ಹಾಕಿದ್ರೆ ಆಯಿತು, ಪ್ಲಾಸ್ಟಿಕ್ ಶೀಟಿನ ಮೇಲೆ ಹಾಕಿದರೆ ಆಯಿತು. ನೋಡಿ ಈ ರೀತಿಯಾಗಿ ಹಾಕಿದರೆ ಆಯಿತು. ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರಲಿಲ್ಲ ಅಂದರೆ ಈ ರೀತಿ ತೆಗಿಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ 2-3 ಹಪ್ಪಳ, ಒಂದು 2-3 ಹಪ್ಪಳ ಆಗುವಾಗ ಮತ್ತೆ ಒಮ್ಮೆ ಎಣ್ಣೆ ಸವರಬೇಕು ಪ್ಲಾಸ್ಟಿಕ್ಕಿಗೆ. ನೋಡಿ ಈ ರೀತಿಯಾಗಿ ಹಾಕಿದರೆ ಆಯಿತು. ಸ್ವಲ್ಪ ಎಣ್ಣೆ ಸವರ್ಕೊಳ್ಳುವ ಪ್ಲಾಸ್ಟಿಕ್ಕಿಗೆ, ಇಲ್ಲ ಅಂತಾದರೆ ನೆಕ್ಸ್ಟ್ ಇದು ಬರಲಿಕ್ಕಿಲ್ಲ. ನೋಡಿ, ಉಂಡೆ ಜಾಸ್ತಿ ದೊಡ್ಡ ಮಾಡಿದರೆ ಹಪ್ಪಳ ಕೂಡ ಹಾಗೆ ಆಗ್ತದೆ, ತುಂಬ ದೊಡ್ಡ ಆಗ್ತದೆ. ಅಂದರೆ ಇಷ್ಟು ಸಣ್ಣ ಹಪ್ಪಳದ ಮಣೆ, ಅಂದರೆ ನಾವು ಚಪಾತಿ ಮಣೆ ಇದೆಯಲ್ಲ ಸಣ್ಣದು, ಅಷ್ಟು ಸಣ್ಣದಲ್ಲಿ ಅಷ್ಟು ದೊಡ್ಡ ಉಂಡೆಯನ್ನಿಟ್ಟು ಒತ್ತುವಾಗಂಟಲ್ಲ, ಅದು ಅದರ ಹಿಟ್ಟೆಲ್ಲ ಹೊರಗೆ ಬರ್ತದೆ. ಅದಕ್ಕೋಸ್ಕರ ನಾವು ಉಂಡೆ ಸಣ್ಣ ಮಾಡಿಕೊಡ್ಬೇಕು. ಈಗ 2-3 ಜನ ಇದ್ದರೆ ಹಪ್ಪಳ ಮಾಡಲಿಕ್ಕೆ ಆಗ್ತದೆ. ಒಬ್ಬೊಬ್ಬರೆಲ್ಲ ಮಾಡ್ಬೋದು, ಕಷ್ಟ ಆಗ್ತದೆ ತುಂಬ. ಒಂದು 2-3 ಹಪ್ಪಳ ಆಗುವಾಗ ಒಮ್ಮೆ ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರಬೇಕು, ಇಲ್ಲಾಂತಂದರೆ ಅದು ತೆಗಿಲಿಕ್ಕೆ ಬರೋದಿಲ್ಲ. ನೋಡಿ, ಹಪ್ಪಳ ಮಾಡಲಿಕ್ಕೆ ಮಗಳು ಉಂಡೆ ಮಾಡ್ತಾ ಇದ್ದಾಳೆ. ಮತ್ತು ನಮ್ಮ ಅತ್ತೆ ಇದ್ದಾರೆ, ಅವರಿಗೆ ಹಪ್ಪಳ ಎಲ್ಲ ಮಾಡಿ ಒಳ್ಳೆ ಸರ್ವಿಸ್ ಇದೆ.
ನೋಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ಕಿಗೆ ಹಾಕ್ಕೊಂಡ್ರೆ ಆಯಿತು. ಒಂದು ಪ್ಲಾಸ್ಟಿಕ್ ತುಂಬುವಾಗ ಅದು ಮತ್ತೊಂದಲ್ಲಿ ಹಾಕಿದರೆ ಆಯಿತು. ಒಂದು 2-3 ಬಿಸಿಲಲ್ಲಿ ಹಪ್ಪಳೆಲ್ಲ ಚೆಂದ ಒಣಗ್ತದೆ. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು, ಅಲ್ಲ ಅಂತಾದರೆ ಒಂದು ಕೆಂಡದಲ್ಲಿ ಸುಟ್ಟು ಆ ರೀತಿಯಾಗಿ ತಿನ್ಬೋದು. Right. ಬಿಸಿಲಿಗೆ ಒಣಗಲಿಕ್ಕೆ ಇಡುವ. ಸಾಯಂಕಾಲ ತೆಗೆದ್ರೆ ಆಯಿತು. 3-4 ಬಿಸಿಲಿಗೆ ಒಣಗಬೇಕು, ಚೆಂದ ಒಣಗಬೇಕು. ಮೂರು ದಿವಸ ಆಯಿತು ಹಪ್ಪಳ ಮಾಡಿ. 3 ಬಿಸಿಲಿಗೆ ಹಾಕಿದ್ದೇನೆ. 3 ಬಿಸಿಲು ಒಣಗಿದರೆ ಸಾಕದು. ಇವಾಗ ಅದನ್ನೊಂದು 10 ಹಪ್ಪಳ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡುವ. ಫ್ರೈ ಮಾಡಿ ಅದರ ಟೇಸ್ಟ್ ಎಲ್ಲ ನೋಡುವ, ಯಾವ ರೀತಿಯಾಗಿದೆ ಟೇಸ್ಟ್ ಎಲ್ಲ ಹೇಗೆ ಇದೆ ಅಂತೇಳಿ ನೋಡುವ. ನಾವು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡುವ. ಒಂದು 10 ಹಪ್ಪಳವನ್ನು ಹೋಗುವ. ಸ್ಟವ್ ಒರೆಸಿ ನಾನು ಈ ಕುಕ್ಕಿಂಗ್ ಆಯಿಲ್ ಇಡ್ತಾ ಇದ್ದೇನೆ. ಅದು ಎಣ್ಣೆ ಬಿಸಿಯಾಗಲಿ. ಬಿಸಿಯಾಗುವಾಗ ನಾವು ಹಪ್ಪಳ ಹಾಕುವ. ಅದಕ್ಕೆ ಎಣ್ಣೆ ಬಿಸಿಯಾಗಿದೆ, ಒಂದು ಹಪ್ಪಳ ಹಾಕುವ ನಾವು. ಇದು ತುಂಬ ತೆಳುವಿನ ಹಪ್ಪಳ, ಹಾಗಾಗಿ ನಾವು ಜಾಸ್ತಿ ಉರಿಯನ್ನು ದೊಡ್ಡ ಮಾಡಿಟ್ಟರೆ ಹಪ್ಪಳ ಎಲ್ಲ ಕೆಂಪು ಕೆಂಪಾದಿತ್ತು. ಅದಕ್ಕೆ ಬೇಕಾಗಿ ಸಣ್ಣ ಉರಿಯಲ್ಲಿ ಇಟ್ಟರೆ ಆಯಿತು ಸ್ಟವನ್ನು. ಭಾರಿ ತೆಳುವಾಗಿದೆ ಹಪ್ಪಳ. ಇಷ್ಟು ತೆಳು ಆಗಬೇಕು. ಹಲಸಿನಕಾಯಿ ಹಪ್ಪಳ ಇದೆಯಲ್ಲ, ಇಷ್ಟು ತೆಳು ಆಗಬೇಕು. ತೆಳು ಆದರೆ ತುಂಬ ಟೇಸ್ಟು. ನೋಡಿ ಈಗ ಇಟ್ಟರೆ ಅದು ಎಣ್ಣೆಲ್ಲ ಇಳಿದು ಹೋಗ್ತದೆ. ನೋಡಿ ಈ ಕಲರ್ ಬಂದರೆ ಸಾಕು. ಈ ಕಲರ್ ಬಂದರೆ ಮತ್ತೆ ತೆಗಿಬೋದು. ಇದಕ್ಕಿಂತ ಜಾಸ್ತಿ ಆದರೆ ಮತ್ತೆ ಕೆಂಪಾಗ್ತದೆ, ಕಹಿ ಟೇಸ್ಟ್ ಬರ್ತದೆ, ಕಪ್ಪು ಕಪ್ಪಾಗ್ತದೆ. ಹಪ್ಪಳ ಹುರಿದಾಯಿತು. ನಾನಷ್ಟೇ ಒಂದು 10 ಹಪ್ಪಳ ಹುರಿದಿರೋದು ಟೇಸ್ಟ್ ಮಾಡಲಿಕ್ಕೆ ಬೇಕಾಗಿ. ಟೇಸ್ಟ್ ಯಾವ ರೀತಿ ಆಗಿದೆ ನೋಡುವ ಅಂತ ಹೇಳಿ. ಸ್ಟವ್ ಆಫ್ ಮಾಡುವ. ನೋಡಿ ಹಲಸಿನಕಾಯಿ ಹಪ್ಪಳ ಇಷ್ಟು ತೆಳು ಆಗಬೇಕು. ನೋಡಿ ಒಳ್ಳೆ ತೆಳು ಆದರೆ ಒಳ್ಳೆ ಟೇಸ್ಟ್ ಇರ್ತದೆ. ತೆಳುವಾಗಬೇಕು ಹಪ್ಪಳ. ದಪ್ಪ ದಪ್ಪ ಆದರೆ ಅದು ನಮಗೆ ತಿನ್ನುವಾಗ ಬಾಯಿಗೆಲ್ಲ ಚುಚ್ಚುತ್ತದೆ. ಅದು ಹಲಸಿನಕಾಯಿ ಹಪ್ಪಳ ಸ್ವಲ್ಪ ಹಾರ್ಡಿದೆ, ಹಾಗಾಗಿ ಬಾಯಿಗೆಲ್ಲ ಚುಚ್ಚುತ್ತದೆ. ಇಷ್ಟು ತೆಳು ಆದರೆ ಅಂಥ ಪ್ರಾಬ್ಲಮ್ ಇಲ್ಲ, ಸಖತ್ತಾಗ್ತದೆ. ಟೇಸ್ಟ್ ಮಾಡಲಿಕ್ಕೆ ಬೇಕೆ ನಾನೊಂದು 10 ಹಪ್ಪಳ ಎಣ್ಣೆಯಲ್ಲಿ ಹುರಿದಿದ್ದೇನೆ. ನೋಡುವ ಯಾವ ರೀತಿ ಟೇಸ್ಟ್ ಇದೆ ಅಂತ ನೋಡುವ. ಇವಳಲ್ಲಿ ಕೇಳುವ ಮೊದಲು. ಅನ್ವಿತಾ ನೋಡು, ನಾನು ಕೊಡ್ತೇನೆ ಅಣ್ಣನಿಗೆ.
ಟೇಸ್ಟ್ ನೋಡು ಹೇಗಾಗಿದೆ. ಸೂಪರಾ? ಉಪ್ಪು ಖಾರ ಎಲ್ಲ ಸರಿ ಉಂಟು. ಸರಿ ಉಂಟಾ? ಸಖತ್ ಟೇಸ್ಟ್ ಬಂದಿದೆ. ಹಾಗೆ ನೀವು ಕೂಡ ಒಂದು ಸಲ ಹಲಸಿನಕಾಯಿ ಸಿಕ್ಕಿದರೆ ಒಂದು ಸಲ ಹಲಸಿನಕಾಯಿ ಹಪ್ಪಳ ಮಾಡಿ. ಮುಂದೆ ಇನ್ನೊಂದು ವೀಡಿಯೋಲಿ ಸಿಗ್ತೇನೆ. ಓಕೆ ಬಾಯ್. ಸಾಕು.